I miss you. I miss you. 1200 rupeesದು ಶಾಂಪೂ, 1200 rupeesದು ಕಂಡೀಷ್ನರ್ ಎರಡೂ ವಾಪಸ್ ತೊಗೊಂಡ್ರು. ಇವ್ರು ನಮ್ಮ ಕನ್ನಡದವರು ಗೊತ್ತಾ, ಮಂಗಳೂರವರು. ನಿಜ ಚಂದ ಕನ್ನಡ ಮಾತಾಡಿ. ಅಂದರೆ ವೈಫೈಗೋಸ್ಕರ 600 rupees ಕೊಟ್ಟು ಇದು ತೊಗೊಂಡೆ. ಪ್ರೀವಿಯಸ್ ವ್ಲಾಗ್ಗಳನ್ನ ನೋಡಿ ತುಂಬ ಜನ ಸಜೆಸ್ಟ್ ಮಾಡಿದ್ದೀರಾ ಸ್ಮೋಕ್ ಮಾಡಬೇಡಿ, ಸ್ಮೋಕ್ ಮಾಡಿ. ನೀವಲ್ವಾ ತಂದ್ಕೊಟ್ಟಿದ್ದು ಕಾಫಿ? ಇವ್ರು ನನ್ನ ಫೇವ್ರೆಟ್ ಕಾಫಿ ಕೂಡ ತಂದ್ಕೊಟ್ಟಿದ್ದಾರೆ. ಈಗ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸೋನು. ಏನು ಗೊತ್ತಾ, ಇವಾಗ ನಾನು ಈ ರೂಮ್ ಬಿಟ್ಟು ಹೋಗುವಂತಹ ಸಮಯ. ಬೇಜಾರಾಗ್ತಿದೆ, ಏನೂ ಮಾಡೋಕ್ಕಾಗಲ್ಲ. ಸೊ ಟೋಟಲಿ 1 ವೀಕ್ ಆಯಿತು ನಾನು ಮಾಲ್ಡೀವ್ಸ್ ಬಂದು. ಚೆನ್ನಾಗಿ ಎಂಜಾಯ್ ಮಾಡಿದ್ದೀನಿ ಒಬ್ಬಳೇ ಬಂದ್ರೂ. ಬಟ್ ಸ್ವಲ್ಪ ಕಷ್ಟ ಆಯಿತು ಫೋಟೋಸ್ ವಿಡಿಯೋಸ್ ತೊಗೊಳಕ್ಕೆ ಅಂತ ಹೇಳಿ ಅಷ್ಟೇನೇನಿಲ್ಲ. ಸೊ ಇವತ್ತಿನ ಔಟ್ಫಿಟ್ ಟಾಪ್ ಮತ್ತು ಪ್ಯಾಂಟ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಒಂದು ನಿಮಿಷ ಗೈಸ್, ಇನ್ನೇ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ಕಡೆ ವಿಡಿಯೋ ಮಾಡ್ತೀನಲ್ವ ಪ್ರತಿಯೊಂದೂ. ಸೊ ನೋಡಿ, ಈ ಥರ ಪ್ಯಾಂಟ್ ಮತ್ತು ನಾರ್ಮಲ್ ಪೂಮಾ ಸಾಕ್ಸ್ ಮತ್ತು ಪೂಮಾ ಶೂಸ್ ಹಾಕ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿರೋ ರೂಮ್ನ ಬಿಟ್ಟು ಹೋಗ್ಬೇಕಾ, ಬ್ಯಾಗೆಲ್ಲ ಪ್ಯಾಕ್ ಆಯಿತು. ಇದಕ್ಕಿಂತ ಬೇಜಾರಾಗ್ತಿರೋದೇನು ಗೊತ್ತಾ, ಇಷ್ಟು ಬ್ಯೂಟಿಫುಲ್ ಆಗಿರೋ ವ್ಯೂ ಬಿಟ್ಟು ಹೋಗ್ಬೇಕಂತ ಹೇಳಿ ಅಷ್ಟೇ. ಏನು ಮಾಡೋಕ್ಕಾಗಲ್ಲ. ಅಲ್ಲಿಗೆ ಹೋಗಿ ಫೋಟೋ ವಿಡಿಯೋ ತೊಗೊಳೋಣ ಅಂದ್ಕೊಂಡೆ, ಹಾಗೆ ಇಲ್ಲ. ಆ್ಯಂಡ್ ಗೈಸ್, ನಾನು ನಿಮ್ಗೆ ಇನ್ನೊಂದು ಹೇಳಬೇಕು. ಏನು ಗೊತ್ತಾ, ನಮ್ಮ ಬೆಂಗಳೂರಲ್ಲಿ ಸಮ್ಮರ್ ಟೈಮ್ ಇದು ಆಯಿತಾ, ತುಂಬ ಬಿಸಿಲು. ಇಲ್ಲೂ ಬಿಸಿಲು ಇದೆ. ಹಾಗೆ ಇದು ಇಲ್ಲಿ ರೈನಿ ಸೀಸನ್ ಅಂತೆ ಮಾಲ್ಡೀವ್ಸಲ್ಲಿ, ರೈನಿ ಸೀಸನ್. ಸೊ ನಾನು ರೂಮ್ ಕಾರ್ಡ್ನ ಎಲ್ಲೋ ಮಿಸ್ ಮಾಡ್ಕೊಂಬಿಟ್ಟಿದ್ದೀನಿ. ಬ್ಯಾಗೆಲ್ಲ ರೆಡಿ ಇದೆ. ಕ್ಲಿಪ್ ಯಾವುದಕ್ಕೂ ಇರಲಿ ಅಂತ ಜಸ್ಟ್ ಇಲ್ಲಿ. ಮತ್ತು ಈ ಸ್ಪೆಕ್ಸ್ನ ಗ್ಲಾಸ್ ತುಂಬ ಜನ ಕೇಳ್ತಾ ಇದ್ದೀರಾ, ಲಿಂಕ್ ಕೊಡಿ ಅಂತ ಹುಡುಕಿ ಕೊಡ್ತೀನಿ. ಇದು ಗೊತ್ತಲ್ಲ, ನಾನು ಫ್ಲೈಟಲ್ಲಿ ಹೋಗಬೇಕಾದ್ರೆ ತುಂಬ ಚಳಿ ಆಗುತ್ತೆ ಅಂದ್ಬಿಟ್ಟು ಅದನ್ನ ಯಾವಾಗಲೂ ಇಟ್ಕೊತೀನಿ. ಸ್ಟೋನ್ ಅದು ಎಲ್ಲಿಟ್ಟೆ ಅಂತಲೇ ಗೊತ್ತಾಗ್ತಿಲ್ಲ ಗೈಸ್. ಇದು ಕಾರ್ಡು ಎಲ್ಲ ಮಿಸ್ ಆಗಿಬಿಡಿದೆ. ಹೋಗ್ಲಿ ಬಿಡಿ. ರೂಮಲ್ಲಿ ಕೊಟ್ಟಿರೋದು ಏನು ಖಾಲಿ ಮಾಡ್ತೀನೋ ಬಿಡ್ತೀನೋ ಗೊತ್ತಿಲ್ಲ. ಬಟ್ ಗ್ರೀನ್ ಟೀ ಬ್ಯಾಗ್ ಅಂತೂ 100% ಖಾಲಿ ಮಾಡ್ತೀನಿ. ನನಗಿಲ್ಲಿ ಗೊತ್ತಾಗ್ತಿದೆ ಎಷ್ಟು ಕರ್ಕಿ ಆಗಿದ್ದೀನಿ ಅಂತ. ಬಟ್ ಇನ್ನೂ ಎಷ್ಟು ಓವರ್ ಟರ್ನ್ ಆಗಿದ್ದೀನಿ ಅಂತ ನಮ್ಮ ಬೆಂಗಳೂರು ನೀರನ್ನ ಹಾಕಿದ್ರೇ ನನಗೆ ಗೊತ್ತಾಗೋದು. ಅಂದರೆ ನಾವು ಇಷ್ಟು ದಿನ ಯಾವ ವಾಟರ್ನ ಯೂಸ್ ಮಾಡ್ತಿದ್ವಿ ಏನು, ಆ ವಾಟರ್ ಮೈ ಮೇಲೆ ಬಿದ್ದ ತಕ್ಷಣ ಇನ್ನೂ ಏನು ಟ್ಯಾನ್ ಇರುತ್ತೆ, ಟ್ಯಾನಲ್ಲಿ ಇನ್ನೂ ಜಾಸ್ತಿ ಕಾಣುತ್ತೆ. ಬೆಂಗಳೂರು ಯಾರು ನನ್ನ ನೋಡಿದ್ರೆ ಎಲ್ಲಾದರೂ ಇದ್ಯಾವುದು ಹುಡುಗ ಕರ್ಕಿ ಅನ್ಕೊಂಬಿಡಿ, ಕಪ್ಪು ಕಸ್ತೂರಿ. ಸೊ ಆ್ಯಂಡ್ ಗೈಸ್, ನಾನು ನಿನ್ನೆ ಜಕ್ಕುಸಿಲ್ ಸ್ನಾನ ಮಾಡಿದೆ. ಚೆನ್ನಾಗಿತ್ತು. ಫುಲ್ಲು ಶವರ್ ಜೆಲ್ ಹಾಕ್ಕೊಂಡ್ಬಿಟ್ಟಿದ್ದೆ. ಆ್ಯಂಡ್ 1 hour ಕುತ್ಕೊಂಡು ಫುಲ್ಲು ಬಾಡಿ ಎಲ್ಲ ಪೇಯ್ನ್ ಆಗ್ತಿತ್ತಾ. ಸೊ 1 hour ಕೂತಿದ್ದೀನಿ ನಾನು ಜಕ್ಕುಸಿಲಿ. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ ಗೈಸ್, ಜಕ್ಕುಸಿಲಿ ಸ್ನಾನ ಮಾಡೋದು ಏನೋ ಒಂಥರ ಖುಷಿ ಗೊತ್ತಾ. 1 hour ಬ್ಯಾಗ್ ತೊಗೊಂಡು ಹೋಗ್ತೀನಿ. ಇವಾಗ ಅವ್ರಿಗೆ ಇನ್ಫಾರ್ಮ್ ಮಾಡ್ತೀನಿ ಐ ಲಾಸ್ಟ್ ಮೈ ಕಾರ್ಡ್ ಅಂತ. ಅದು ಎಲ್ಲಿ ಹೋಯ್ತು ಎಂತ ನನಗೆ ಗೊತ್ತಿಲ್ಲ. ಎನಿವೇಸ್ ಬಾಯ್. ನೀವೊಂದ್ಸಲ ಈ ರೂಮ್ಗೆ ಬಾಯ್ ಹೇಳ್ಬಿಡಿ ನನ್ನ ಜೊತೆ, ಯಾಕೆಂದರೆ ನನ್ನ ಬ್ಲಾಗೆಲ್ಲ ನೀವು ನೋಡಿದ್ದೀರಲ್ಲ. ಸೊ ಐ ಮಿಸ್ ಯು ನೋ. ನಿಜವಾಗ್ಲೂ ನಂಗೆ ಇಲ್ಲಿ ಬರೋಕ್ಕೆ ಮನಸ್ಸೇ ಇಲ್ಲ ಗೈಸ್. ಬಿಟ್ಟು ನನ್ನ ರೂಮ್ ಕಾರ್ಡ್ ತೀರ್ಸೋಗಿದೆ ಅಂದಲ್ಲ, ಅದಕ್ಕೆ ರೂಮ್ದು ಓಪನ್ ಮಾಡಿಕೊಂಡು ಬ್ಯಾಗಲ್ಲಿ ಇಟ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೀನಿ ಯಾರು ಬರ್ತಾರಾ ಅಂತ. ಅದು ಬಗಿ ಅಂತ ಇರುತ್ತಲ್ಲ ಕರ್ಕೊಂಡು ಹೋಗೋದು ನಮ್ಮನ್ನ, ಅದು ಬರ್ತಿದೆ. ಬಗಿನೇನಾ ಮೇ ಬಿ. ಯಾರು ತಾನೇ ಮಿಸ್ ಮಾಡ್ಕೊಳ್ಳಲ್ಲ ಹೇಳಿ. ರೂಮ್ ಮುಂದೆ ವಾಟರು, ರೂಮ್ ಹಿಂದೆ ವಾಟರು, ನೀರು ಒಳಗಡೆ ಮನೆ. ಓ ಮೈ ಗಾಡ್. ತುಂಬ ಜನ ಹೇಳ್ಬೋದು ಹಾಗೆ ಹೀಗೆ ಅಂತ. ಗೈಸ್ 100% ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಅಂದರೆ ಲೈಫಲ್ಲಿ ಕಷ್ಟ ಇದ್ದಿದ್ದೇನೆ ಹೌದು. ಹರ್ನ್ ಮಾಡ್ತೀರಾ ಅಂದರೆ ಒಂದು ಒಳ್ಳೆ ಕಡೆ ಟ್ರಿಪ್ ಮಾಡಬೇಕು ಅಂದರೆ ಮಾಲ್ಡೀವ್ಸ್ ಬನ್ನಿ. ನಿಜವಾಗ್ಲೂ ಒಳ್ಳೊಳ್ಳೆ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು, ವಾಟರ್ ಸ್ಪೋರ್ಟ್ಸ್ ಆಡ್ಬೋದು, ಇಲ್ಲಿರುವಂತಹ ನೇಚರ್ನ ಸವಿಬೋದು.
ಓ ಮೈ ಗಾಡ್, ಲಿಟ್ರಲಿ ನನಗೆ ಆ್ಯಕ್ಚುಲಿ ನನ್ನ ಫೇವ್ರೆಟ್ ಪ್ಲೇಸ್ ಅಂತ ಅಂದರೆ ಗೋವಾ. ಬಟ್ ಮಾಲ್ಡೀವ್ ಸೆಕೆಂಡ್ ಟೈಮ್ ಬಂದಿದ್ದೀನಲ್ಲ, ಸೈಕ್ ಟೂ ಗುಡ್ ನಿಜವಾಗ್ಲೂ. ಇಲ್ಲೆಲ್ಲ ಫೋಟೋ ತೊಗೋಬೋದು, ಇಲ್ಲೆಲ್ಲ ತೊಗೋಬೋದು, ನೀರೊಳಗಡೆ ಇಳಿದು ತೊಗೋಬೋದು. ಒಂದು ವಾರ ಇದ್ರೂ ನನಗೆ ಮಿಸ್ ಮಾಡ್ಕೋತಿದ್ದೀನಿ ಅಂದರೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ಮೆಮೊರೀಸ್ ಇದೆ ನನ್ನ ಮೈಂಡಲ್ಲಿ ಅಂತ. ಗೈಸ್, ನಾನಿವತ್ತು ಬ್ರೇಕ್ಫಾಸ್ಟಿಗೆ ನೋಡಿ ಏನೇನು ತೊಗೊಂಡಿದ್ದೀನಿ ಅಂತ. ಇವ್ರು ನಮ್ಮ ಕನ್ನಡದವರು ಗೊತ್ತಾ, ಮಂಗಳೂರವರು. ನಿಜ ಚಂದ ಕನ್ನಡ ಮಾತಾಡಿ. ಮಂಗಳೂರವ್ರು ಏನು ಸಖತ್ತಾಗಿ ಮಾತಾಡ್ತಾರೆ ಗೊತ್ತಾ. ಯಾರು ಕನ್ನಡದವ್ರು ಇಲ್ಲ ಅನ್ಕೋತಾ ಇದ್ದೆ, ನಂಗೆ ಅವ್ರು ಸಿಕ್ಕಿದ್ರು. ಮಾತಾಡ್ಸೋಣ ಅಂದ್ಕೊಂಡೆ, ಟೈಮ್ ಇಲ್ಲ. ಸೊ ನೋಡಿ, ಚಿಕನ್ 2 ಪೀಸ್, ಮೋಮೋಸ್ ಆ್ಯಂಡ್ ಏನಿದು ಪೈನಾಪಲ್, ವಾಟರ್ ಮೆಲನ್, ಕಾರ್ನ್, ಇದು ಮ್ಯಾಂಗೋ ಜ್ಯೂಸ್, ಆಮ್ಲೆಟ್, ಬನಾನಾ ತುಂಬ ಇಂಪಾರ್ಟೆಂಟ್ ಇವಾಗ ನಾನು ಫಸ್ಟು ಮ್ಯಾಂಗೋ ಜ್ಯೂಸಿಂದ ಸ್ಟಾರ್ಟ್ ಮಾಡ್ತೀನಿ. ಓಕೆ, ನಿಜವಾಗ್ಲೂ ಚೆನ್ನಾಗಿದೆ. ಇಲ್ಲಿ ಯಾವುದೇ ಥರ ಜ್ಯೂಸ್ಗೆ ಶುಗರ್ ಆ್ಯಡ್ ಮಾಡಲ್ಲ. ಕಾರ್ನ್, ಬಾಯ್, ತಿನ್ನೋಣ. ಇಲ್ಲಿ ಬನ್ನಿ ಅಲ್ಲಿ ನೋಡಿ ಗೈಸ್, ನಾನು ಇಲ್ಲಿಗೆ ಬಂದಾಗಿಂದನೂ ನಾನು ಚೆನ್ನಾಗಿ ನೋಡಿಕೊಂಡು ನಂಗೆ ಏನು ಬೇಕು ಬೇಡ ಎಲ್ಲ ಪಾಪ ಇವ್ರು ಮಾಡಿದ್ದಾರೆ. ಆ್ಯಂಡ್ ಇವತ್ತು ಫೇವ್ರೆಟ್ ಕಾಫಿ ನೀವಲ್ವಾ ತಂದ್ಕೊಟ್ಟಿದ್ದು ಕಾಫಿ, ಇವ್ರು ನನ್ನ ಫೇವ್ರೆಟ್ ಕಾಫಿ ಕೂಡ ತಂದ್ಕೊಟ್ಟಿದ್ದಾರೆ. ಸೊ ಇವ್ರಿಗೊಂದು ಥ್ಯಾಂಕ್ಸ್ ಹೇಳ್ಬಿಡಿ. ಸಿ ಹಾಯ್ ಟು ಎವ್ರಿವನ್. ಹಾಯ್, ಬಾಯ್. ಗೈಸ್, ಇದೇನು ಹೇಳಿ ಇದ್ರ ಹೆಸರು ಏನಾದರೂ ಗೊತ್ತಾ ನಿಮಗೆ? ಏಯ್ ನೋ, ಡೋಂಟ್ ಗೋ. ಏಯ್ ಬಾಯ್ಲಿ ಇಲ್ಲಿ. ಶು ಬಾ, ಹತ್ರದಿಂದ ಇವತ್ತೇ ನೋಡ್ತಾ ಇರೋದು ಗೈಸ್. ತುಂಬ ಚೆನ್ನಾಗಿದೆ. ಇದೆಲ್ಲ ಬಿಟ್ಟು ಹೋಗ್ತಾ ಇದ್ದೀನಿ ನಾನು. ಫೈನಲಿ ರಿಸೆಪ್ಷನ್ ಹತ್ರ ಬಂದೆ ಗೈಸ್. ಇವಾಗ ನಾನು ಬ್ಯಾಗ್ ತೊಗೊಂಡು ಚೆಕ್ ಮಾಡಿಸಿ ಹೋಗ್ಬೇಕು ಅಷ್ಟೇ. ಗೈಸ್, ಹೋಗ್ತಾ ಇದ್ದೀವಿ ಇವಾಗ ಮಾಲೆ ಏರ್ಪೋರ್ಟಿಗೆ, ಮಾಲೆ ಸಿಟಿ. ಬಿದ್ದೋಯ್ತು. ಓಕೆ ಫೈನ್. ಇವಾಗ ನಾನು ಹೋಗ್ತಾ ಇದ್ದೀನಿ. ನಾನು ಮಿಸ್ ಮಾಡ್ಕೋತಿದ್ದೀನಿ, ಪದೇ ಹೇಳ್ತಾ ಇದ್ದೀನಿ ಅಂತ ಬೇಜಾರಾಗಬೇಡಿ. ಒಂದು ಆಲ್ರೆಡಿ ತೊಗೊಂಡೋಗಿದ್ದಾರೆ ಬ್ಯಾಗ್ ಎಲ್ಲ. ಸೊ ಹ್ಯಾಂಡ್ ಬ್ಯಾಗ್ ಮಾತ್ರ ಇಲ್ಲಿದೆ. ನಾನೊಂದು ಸ್ಟೋರಿ ಹೇಳ್ಬೇಕು ನಿಮಗೆ, ಬೋಟಲ್ಲಿ ಕುತ್ಕೊಂಡಾಗ ಹೇಳ್ತೀನಿ. ಓಕೆ, ಬೋಟ್ ಟೈಮಿಂಗ್ಸ್ ಬಂದುಬಿಟ್ಟು 11 o'clock. ಇನ್ನೊಂದು 2-3 minutes ಇದೆ ಅಷ್ಟೇ. ಇವಾಗ ಹೋಗಿ ಬೋಟಲ್ಲಿ ಕುತ್ಕೊಬೇಕು. ಎಲ್ಲರೂ ಹೋಗ್ತಾ ಇದ್ರಿ. ನೋಡಿ ನನ್ನ ಲಗೇಜ್, ಇದು ನನ್ನ ಲಗೇಜ್. ಈಗ ನಾವು ಬಂದ್ವಲ್ಲ, ನಾನು ಇದ್ದಿದ್ದು ಅಲ್ಲಿದ್ದೆ, ಇಲ್ಲಿಗೆ ಬಂದೆ ಅಷ್ಟೇ. ಬೋಟ್ಗೆ ಹೊರಡೋ ಟೈಮ್ ಆಯಿತು. ಜಾಕೆಟ್ ಕೊಟ್ಟಿದ್ದಾರೆ, ಹಾಕೋತಾ ಇದ್ದೀನಿ. ಬ್ಲಾಕ್ ಇವಾಗ ಇಲ್ಲಿಂದ ಮಾಲೆ ಸಿಟಿಗೆ ಹೋಗೋಕ್ಕೆ ಟೇಕ್ ಮಿನಿಮಮ್ 45 minutes ಬೋಟಲ್ಲಿ. ಇದು ಸ್ವೀಟ್ ಬೋಟ್, ಅದರಲ್ಲೇ 45 minutes ಅಂದರೆ ಅರ್ಥ ಮಾಡ್ಕೊಳ್ಳಿ. ಗೈಸ್, ಇಲ್ಲಿ ಯಾವುದೇ ಥರ ಇದಿಲ್ಲ, ವೈಫೈ ಇಲ್ಲ, ಏನಿಲ್ಲ ಆಯಿತಾ.
ಸೊ ವೈಫೈಗೋಸ್ಕರ ಇಲ್ಲಿ ಫುಡ್ ಕೋರ್ಟ್ ಇದೆ, ಅಲ್ಲಿಗೆ ಬಂದಿದ್ದೆ. ಈ ಒಂದು ಮ್ಯಾಂಗೋ ಏನೋ ಸಮಥಿಂಗ್ ಫ್ಲಾಯಿಂದ ಬರುತ್ತೆ, ಅದು ತೊಗೊಂಡೆ. $600 ಕೊಟ್ಟಿದ್ದು ತೊಗೊಂಡೆ. $6 ಅಂತೆ ಪಾಸ್ವರ್ಡ್, ವೈಫೈ ಪಾಸ್ವರ್ಡ್ ತೊಗೊಂಡೆ. ಅಮ್ಮ ದೇವ್ರೆ, ನೈಸ್. ಅಂದರೆ ವೈಫೈಗೋಸ್ಕರ $600 ಕೊಟ್ಟು ಇದು ತೊಗೊಂಡೆ. ನೈಸ್. ಆ್ಯಕ್ಚುಲಿ ಎಂತ ಗೊತ್ತಾ, ನಂದು ಬ್ಯಾಗೆಲ್ಲ ಚೆಕ್ ಇನ್ ಮಾಡಿಸಿ ಬ್ಯಾಗ್ ಕೊಟ್ಟೆ ಕ್ಯಾಬಿನಲ್ಲಿ ಇಟ್ಕೊಳ್ಳೋಕ್ಕೆ ಅಂತೇಳಿ. ನಂದು ಸ್ಮಾಲ್ ಬ್ಯಾಗ್ ಮತ್ತು ಹ್ಯಾಂಡ್ ಬ್ಯಾಗ್ನ ತೊಗೊಂಡು ಬರ್ತಾಯಿದ್ದೀನಿ ಆಯಿತಾ. ಎಷ್ಟು ವರ್ಸ್ಟ್ ಎಕ್ಸ್ಪೀರಿಯೆನ್ಸ್ ಅಂದರೆ ಈ ಒಂದು ಏರ್ಪೋರ್ಟಲ್ಲಿ ದರ್ ಆರ್ ನಾಟ್ ಮೆನ್ಷನ್ಡ್. ಓಕೆ, ಇನ್ ಟಿಕೆಟ್ ಎಲ್ಲೂ ಮೆನ್ಷನ್ ಮಾಡಿಲ್ಲ. ನನಗಂತೂ ಇದು ಗೊತ್ತೇ ಇರಲಿಲ್ಲ. ಏನು ಗೊತ್ತಾ, ಈ ಒಂದು ಹ್ಯಾಂಡ್ ಬ್ಯಾಗಲ್ಲಿ 100 ml ಲಿಕ್ವಿಡ್ ಬಿಟ್ಟರೆ ಎಕ್ಸ್ಟ್ರಾ ತೊಗೊಂಡೋಗಂಗಿಲ್ವಂತೆ. ಸೊ ಗೈಸ್, ಇದನ್ನ ನೀವು ಕೇಳಿಸ್ಕೊಳ್ಳಿ. ನಂದು ಶಾಂಪು ಕಂಡೀಷ್ನರ್ ಎರಡೂ ನಾನು ಯೂಸ್ ಮಾಡೋದು ವಿಶ್ಕೇರ್ ಅವ್ರದ್ದು. $1200 ಶಾಂಪು, $1200 ಕಂಡೀಷ್ನರ್, ಎರಡೂ ವಾಪಸ್ ತೊಗೊಂಡ್ರು. ಎಂತ ಅಂತ ಗೊತ್ತಿಲ್ಲ ಈ ಏರ್ಪೋರ್ಟಲ್ಲಿ ಏನಾಗ್ತಿದೆ ಅಂತ. ಅಟ್ಲೀಸ್ಟ್ ಮೆನ್ಷನ್ ಮಾಡಬೇಕಲ್ವಾ. ನಿಜವಾಗ್ಲೂ ನನಗಿದು ಗೊತ್ತಿರಲಿಲ್ಲ. ಅವ್ರು ಮೆನ್ಷನ್ ಮಾಡೋರು ಬಿಟ್ಟವ್ರು ನನಗಿದು ಗೊತ್ತಿರಲಿಲ್ಲ. ಬಟ್ ನಾನು ಹೇಳ್ತಾ ಇರೋದು, ಸೊ ಗೈಸ್, ಯಾರೂ ನೀವು 100 ml 10 ml 100 ml 10 ml ಐ ಥಿಂಕ್ 10 ml 100 ml ಸಾರಿ 100 mlಗಿಂತ ನೀವು ಜಾಸ್ತಿ ಲಿಕ್ವಿಡ್ನ ಯಾವುದನ್ನು ಕ್ಯಾರಿ ಮಾಡೋ ಹೋಗಿಲ್ಲ. ನೀವೇನಾದ್ರು ಕ್ಯಾರಿ ಮಾಡಿದ್ರೆ ನನಗಾಗಿದ್ದ ಗತಿ ನಿಮಗೂ ಆಗುತ್ತೆ. ಸೊ ಹುಷಾರಾಗಿರಿ. ಅವೆರಡೇ ಅಲ್ಲ ಗೈಸ್, ನಂದು ಹೇರ್ ಸ್ಪ್ರೇ ಮಾಡ್ತೀವಿ ಗೊತ್ತಾ, ಕರ್ಲ್ ಏನಾದರೂ ಮಾಡಿಕೊಂಡ್ರೆ, ಏನಾದರೂ ಹೇರ್ ಸ್ಟೈಲಿಂಗ್ ಮಾಡಿಕೊಂಡ್ರೆ ಸೆಟ್ಟಿಂಗ್ ಸ್ಪ್ರೇ ಮಾಡ್ತೀವಲ್ಲ, ಎಲ್ಲದೂ ಕಿತ್ಕೊಂಡ್ರು. ನಾನು ಏನು ಮಾಡಲಿ ಇವಾಗ? ಮತ್ತು ಅಂದ್ಕೊಡ್ತಾರ ಇವರು. ಅವ್ರದ್ದು ಹೇರ್ ಸ್ಪ್ರೇ ಇದೆಯಲ್ಲ, ಅದು ಸಮಥಿಂಗ್ $1000 ಪ್ಲಸ್ಸೇ ಇತ್ತು. ಟೋಟಲಿ ಇವಾಗ ನನಗೆ ಒಂದು 3,000 ಲಾಸ್ ಆದಂಗೆ ಆಗಿದೆ. ಎಂತ ಮಾಡೋದು? ಟೂ ಬ್ಯಾಡ್. ನೀವೇನಾದರೂ ಅಂದ್ಕೊಳ್ಳಿ ಗೈಸ್, ಇದನ್ನ ನಿಮಗೆ ಹೇಳಲೇಬೇಕು. ಈ ಲಾಸ್ಟ್ ಟೈಮ್ ನಾನು ಒಂದು ವ್ಲಾಗಲ್ಲಿ ಏರ್ಪೋರ್ಟ್ ಬಗ್ಗೆ ಹಾಕಿದ್ದಕ್ಕೆ ಆ ವಿಡಿಯೋನ ಬ್ಲಾಕ್ ಮಾಡಿದರು. ಏನಂತ ಬ್ಲಾಕ್ ಮಾಡಿದರು ಗೊತ್ತಾ? ಏರ್ಪೋರ್ಟಲ್ಲಿ ನಂದು 20 kg ಬ್ಯಾಗ್ ಇತ್ತು. 20 kgಗಿಂತ ಜಾಸ್ತಿ ತೊಗೊಂಡು ಬಂದುಬಿಟ್ಟಿದ್ದೆ. ಸೊ ಇವ್ರು ನನಗೆ $2,800 ಎಷ್ಟೋ ಫೈನ್ ಹಾಕಿದ್ರು. ಆ ಒಂದು ವಿಡಿಯೋನ ಈ ಥರ ಹೇಳಿದ್ದೀನಿ ಅಂದ್ಬಿಟ್ಟು ನನ್ನ ವಿಡಿಯೋನ ಬ್ಲಾಕ್ ಮಾಡಿದರು, ಪರ್ಮನೆಂಟ್ಲಿ ಬ್ಲಾಕ್ ಮಾಡಿದ್ದಾರೆ. ಇವಾಗ ನಂದಿಲ್ಲಿ ಶಾಂಪೂ, ಕಂಡೀಷ್ನರ್ ಆಗಿರ್ಬೋದು, ಹೇರ್ ಸ್ಪ್ರೇ ಆಗಿರ್ಬೋದು, ಎಲ್ಲದೂ ಇಸ್ಕೊಂಡಿದ್ದಾರೆ. ನನಗೆ ಎಂತ ಅಂತ ಗೊತ್ತಾಗ್ತಿಲ್ಲ. ಸೀರಿಯಸ್ಲಿ ನಿಜವಾಗ್ಲೂ ಬೇಜಾರಾಗ್ತಿದೆ ನನಗೆ. ಕೇಳ್ತಿದ್ದೀನಿ ನಾನು. ಇವಾಗ ಬೇರೆ ಒಂದು ನನ್ನ ಹತ್ರ ಬಾಕ್ಸ್ ಇತ್ತು, ಸ್ಮಾಲ್ ಬಾಕ್ಸು. ಅದಕ್ಕಾದರೂ ನಾನು ಹಾಕೋತೀನಿ ಕೊಡಿ ಅಂತ. ಆದರೂ ಕೊಡ್ತಾ ಇಲ್ಲ ಅವರು. ಇಟ್ಕೊಂಡು ಏನು ಮಾಡ್ತಾರೆ ಅವ್ರು ಯೂಸ್ ಮಾಡ್ತಾರಾ? ಐ ಡೋಂಟ್ ನೋ. ನಾನು ಏರ್ಪೋರ್ಟಲ್ಲಿ ಏನು ಊಟ ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ ನೋಡಿ. ಅಮ್ಮ ಬಿರಿಯಾನಿಗೆ ಇದು ಹಾಕಿದ್ದಾರೆ, ದ್ರಾಕ್ಷಿ ಹಾಕಿದ್ದಾರೆ. ಬಿರಿಯಾನಿ, ಕೋಕ್, ವಾಟರ್ ಬಾಟಲ್. ಟೇಸ್ಟ್ ಮಾಡೋಣ ಹೇಗಿರುತ್ತೆ ಅಂತ ಹೇಳ್ತೀನಿ. ಏರ್ಪೋರ್ಟಲ್ಲಿ ಚೆನ್ನಾಗಿರುತ್ತೆ, ಬಟ್ ಆದರೂ ಟೇಸ್ಟ್ ಮಾಡಿ ಹೇಳ್ತೀನಿ ಗೈಸ್. ವೆಯ್ಟ್ ಮಾಡಿ. ಓಕೆ ಗೈಸ್. ಓಕೆ ಬಾಯ್. ಕಂಟಿನ್ಯೂ ಮಾಡ್ತೀವಿ ಗೈಸ್. ಇದು ವಾಶ್ರೂಮ್ ನೋಡಿ ಎಷ್ಟು ಚೆನ್ನಾಗಿದೆ. ಚಲೋ. ನಂದು ಆ್ಯಕ್ಚುಲಿ ಬೋರ್ಡಿಂಗ್ ಪಾಸ್ ಸ್ಟಾರ್ಟ್ ಆಗೋದು ಬೋರ್ಡಿಂಗ್ ನಂದು ಸ್ಟಾರ್ಟ್ ಆಗೋದು 2 o'clock.
2:15 ಇವಾಗ 2 ಸೊ ಹೋಗೋಣ ಬನ್ನಿ. ಗೈಸ್, ಪ್ರೀವಿಯಸ್ ವ್ಲಾಗ್ಗಳನ್ನ ನೋಡಿ ತುಂಬ ಜನ ಸಜೆಸ್ಟ್ ಮಾಡಿದ್ದೀರಾ ಸ್ಮೋಕ್ ಮಾಡಬೇಡಿ ಅದು ಒಳ್ಳೇದಲ್ಲ ಅಂತ. ಹೌದು, ಯೂಸ್ವಲಿ ಹೇಳ್ಬೇಕಂದ್ರೆ ನಾನು ಸ್ಮೋಕ್ ಮಾಡಲ್ಲ ಮನೆಯಲ್ಲೆಲ್ಲ ಇದ್ದಾಗ. ನಮ್ಮಮ್ಮ ಪೊರ್ಕೆ ತಗೊಂಡು ಹೊಡಿತಾರೆ. ಅಂದರೆ ನಾನು ವರ್ಕೌಟ್ ಮಾಡ್ತೀನಲ್ವಾ, 3 ಮಂತ್ಸ್ಗೆ ಒನ್ಸ್ ಎಲ್ಲೋ ಒಂದು ಇಲ್ಲ ಪಟ್ಟಿಗೆ ಹೋದಾಗ ಅಷ್ಟೇ ಈ ಥರ ಔಟ್ಸೈಡ್ ಬಂದಾಗ ಅಂದರೆ ಬೇಜಾರ್ಗೂ ಹೊಡಿತಾರ ಅಂತ ಕೇಳ್ತಾರೆ. ಬೇಜಾರ್ಗೂ ಹೊಡಿತಾರೆ, ಫುಲ್ ಖುಷಿಯಾದಾಗ್ಲೂ ಇದು ಮಾಡ್ತಾರೆ. ಸೊ ಹಾಗಾಗಿ ನಾನು ಸ್ಮೋಕ್ ಮಾಡುವಂಥದ್ದು. ಎನಿವೇಸ್, ಥ್ಯಾಂಕ್ ಯು ಸೋ ಮಚ್. ನನ್ನ ಹೆಲ್ತ್ ಬಗ್ಗೆ ಕಾಳಜಿ ತೋರಿಸಿ ಯಾರೆಲ್ಲ ಮೆಸೇಜ್ ಮಾಡ್ತಾಯಿದ್ದೀರಾ ಸ್ಮೋಕ್ ಮಾಡಬೇಡಿ ಅಂತ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ಸ್ ಅ ಲಾಟ್. ಯಾ ಆ್ಯಂಡ್ ನನಗೆ ಗೊತ್ತಿಲ್ಲ, ನಾನು ಇವಾಗ ಇದ್ರ ಬಗ್ಗೆ ಮಾತಾಡಿದ್ದೀನಲ್ಲ, ನಂದು ಶಾಂಪು ತೊಗೊಂಡಿದ್ದಾರೆ, ಹೇರ್ ಸ್ಪ್ರೇ ತೊಗೊಂಡಿದ್ದಾರೆ. ಇದು ಮೊದಲೇ ಇದೆಯಾ ಇಲ್ವಾ ಅಂತ ನಂಗೆ ಲಿಟ್ರಲಿ ಸ್ವಲ್ಪ ಕನ್ಫ್ಯೂಸ್ ಇದೆ. ಕೇಳ್ತೀನಿ ಯಾರನ್ನಾದರೂ. ಇಫ್ ಇನ್ ಕೇಸ್ ಏನಾದರೂ ಇದನ್ನ ಏರ್ಪೋರ್ಟ್ ಅವರು ರಿಪೋರ್ಟ್ ಮಾಡಿ ಬ್ಲಾಕ್ ಮಾಡಿಸಿದ್ರೆ ಇನ್ನೊಂದು ಸಲ ಏರ್ಪೋರ್ಟ್ ಬಗ್ಗೆ ಮಾತಾಡಲ್ಲ. ಇನ್ನೇನು ಮಾಡೋಕ್ಕಾಗುತ್ತೆ ಹೇಳಿ. ನಾನು ಇದಕ್ಕೆ ಹೋಗಿದ್ದೆ ಗೊತ್ತಾ, ಶ್ರೀಲಂಕಾಗೆ ಹೋಗಿದ್ದೆ ಗೊತ್ತಾ. ಆ ಶ್ರೀಲಂಕಾಗೆ ಹೋದಾಗ ನನ್ನ ಜಾಗ್ವಾರ್ ಕಾರಲ್ಲಿ ವೆಲ್ಕಮ್ ಮಾಡಿದ್ರು, ಅದು ಇದು ಅಂತೆಲ್ಲ ಹಾಕಿದ್ದೆ ಗೊತ್ತಾ ಒಂದು ಬ್ಲಾಗು. ನೀವು ಹೋಗಿ ಚೆಕ್ ಮಾಡಿ ಬೇಕಾದ್ರೆ. ಆ ಬ್ಲಾಗ್ ಇಲ್ಲ, ಅದು 2.1 ಮಿಲಿಯನ್ ವ್ಯೂಸ್ ಆಗಿತ್ತು. ಸಾರಿ 2.1 ಲ್ಯಾಕ್ ವ್ಯೂಸ್ ಆಗಿತ್ತು. ಆ ವಿಡಿಯೋನ ಬ್ಲಾಕ್ ಮಾಡಿಸ್ಬಿಟ್ರು. ಸೊ ಇದೇನಾಗುತ್ತೆ ಅಂತ ನಂಗೆ ಗೊತ್ತಿಲ್ಲ. ಇಟ್ಸ್ ಓಕೆ, ನಾನು ಮಾಡೋದೇನಿದೆ ಮಾಡ್ತೀನಿ. ನನಗೇನು ಅನಿಸಿದೆ, ನನಗೇನು ಅನಿಸ್ತು ಅದೆಲ್ಲನೂ ಕೂಡ ಹೇಳ್ತೀನಿ. ಓಕೆ, ಮೊಬೈಲಲ್ಲಿ ಚಾರ್ಜ್ ಬೇರೆ ಇಲ್ಲ, ಆದರೂ ಬ್ಲಾಗ್ ಮಾಡೋದು ಬಿಡಲ್ಲ. ಸ್ವಲ್ಪ ಪವರ್ ಬ್ಯಾಂಕಲ್ಲಿದೆ, ಅದು ಖಾಲಿ ಆದ್ಮೇಲೆ ಏನೂ ಮಾಡೋಕ್ಕಾಗಲ್ಲ. ಗೈಸ್, ಹೋಗಿ ನಾನು ಮಲ್ಕೊಂಡವಳು ಫ್ಲೈಟಲ್ಲಿ ಇವಾಗ ಎದ್ದಿದ್ದೀನಿ ಗೊತ್ತಾ. ಎದ್ದು ಆಚೆ ಬಂದು ನನ್ನ ಬ್ಯಾಗ್ನ ಕಲೆಕ್ಟ್ ಮಾಡಿಕೊಂಡು ಏರ್ಪೋರ್ಟಲ್ಲಿ ಕಾಫಿ ಕುಡಿಯೋಕ್ಕೆ ಬಂದೆ. ಲಿಟ್ರಲಿ ಹೆಂಗೆ ಆಗ್ಬಿಡಿತ್ತಂದರೆ ನನಗೆ ನಿದ್ದೆ ಇಲ್ಲದೆ ಕಾಫಿ ಕುಡಿದು ಮನೆಗೆ ಹೋಗ್ಬೇಕು. ಕ್ಯಾಪುಚಿನೋ 215 ಅಂದರೆ 215 ರೂಪಾಯಿ. ಏನು ಮಾಡೋಕ್ಕಾಗಲ್ಲ, ನಂಗೆ ತುಂಬ ಇಷ್ಟ ಅಲ್ವಾ ಕಾಫಿ, ಕುಡಿಲೇಬೇಕು. ಜಾಗರೆ ಪೌಡರ್ ಆ್ಯಂಡ್ ಮಿಕ್ಸ್. ನೀವೇನಾದರೂ ಅಂದ್ಕೊಳ್ಳಿ, ಬೆಂಗಳೂರು ಕಾಫಿನೋ ಕಾಫಿ. ಎಕ್ಸ್ಕ್ಯೂಸ್ ಮೀ, ಕೆನ್ ಐ ಗೆಟ್ ಅ ಟಿಶ್ಯೂ? ಥ್ಯಾಂಕ್ ಯು. ಓಕೆ 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 ಚಲೋ. ಮನೆಗೆ ಹೋಗ್ಬೇಕಾದ್ರೆ ಕಂಟಿನ್ಯೂ ಏನಾದರೂ ಇದ್ದರೆ ಕಂಟಿನ್ಯೂ ಮಾಡ್ತೀನಿ, ಇಲ್ಲ ಅಂದರೆ ಇದನ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಓಕೆ, ಯಾವುದಕ್ಕೂ ಬಾಯ್. ಟ್ರಾಫಿಕ್ ಇದೆ ಅಂದರೆ ಲಿಟ್ರಲಿ ನನಗೆ ತಲೆ ಕೆಟ್ಟೋಯ್ತು. ನಮ್ಮ ಮನೆಯಿಂದ ಏರ್ಪೋರ್ಟಿಗೆ ಮಿನಿಮಮ್ 50 ಮಿನಿಟ್ಸ್, 1 ಅವರ್ ಅಂತೂ ಓಕೆನಾ. ಯಾವುದಕ್ಕೂ ಇರಲಿ ಅಂತ 1.5 ಅವರ್ ನಾನು ಆಗುತ್ತೆ. ಪೀಕ್ ಅವರ್ಸ್ ಇದ್ದರೆ ಟ್ರಾಫಿಕ್ ಅಂತ ಅಂದ್ಕೊಂಡಿದ್ದೆ ಆಯಿತಾ. ಬಟ್ ಇವತ್ತು 2 ಅವರ್ ಏನಾಗ್ತಿದೆ, ಎಷ್ಟು ಟ್ರಾಫಿಕ್ ಇವತ್ತು ಅಂದರೆ ಅಮ್ಮ. ಈ ಹಾಲಿಡೇ ಅದೇ ವೀಕೆಂಡ್ಸಲ್ಲಿ ಇದೇ ಪ್ಲ್ಯಾನು, ಇದೇ ತೊಂದರೆ, ಏನು ಮಾಡೋಲ್ಲ. ತುಂಬ ಟ್ರಾಫಿಕ್ ಇದೆ ಇವತ್ತು. ಟ್ರಾಫಿಕ್ಕಿಗೆ ಏನಾರ ಕಂಡುಹಿಡಿಯೋಕ್ಕಾಗಲ್ಲ. ನಿಲ್ಸ್ಕೊಂಡು ಸಾಕಾಗೋಯ್ತಪ್ಪ. ನೋಡಿ ಎಷ್ಟು ಟ್ರಾಫಿಕ್ಕು, ಎಷ್ಟು. ಅಯ್ಯೋ ದೇವ್ರೆ. ಎಲ್ಲಾದರೂ ನೋಡು ಸಿಕ್ಕಾಪಟ್ಟೆ ಟ್ರಾಫಿಕ್. ಬರೀ ಈಗ ಬೆಂಗಳೂರಲ್ಲಿ ವೆಹಿಕಲ್ಸ್ಗಳು ಜಾಸ್ತಿ ಆಗ್ತಿದೆ, ಅದಕ್ಕೆ ಟ್ರಾಫಿಕ್ ಕೂಡ ಜಾಸ್ತಿ ಆಗುತ್ತೆ. ಒಂದೊಂದು ಮನೇಲಿ 2-3 ಕಾರ್ ಇದ್ದರೆ ಇನ್ನೇನು, ಅಷ್ಟು ವೆಹಿಕಲ್ಸ್ ತಗೊಂಡ್ರೆ.
ಓಕೆ ಬಾಯ್, ಇದಾಗಿತ್ತು ಇವತ್ತಿನ ಬ್ಲಾಗ್.